ಬೆಂಗಳೂರು ನಗರದಲ್ಲಿ ಇರುವ ಅವಿನಾಶ್ ಎಂಜಿನಿಯರಿಂಗ್ ಮಾಡುವ ನಿರಾಳವಾದ ಯುವಕ. ಅವನಿಗೆ ಕೌಟುಂಬಿಕ ಸಂಬಂಧಗಳು ತುಂಬಾ ಪ್ರಿಯ. ಆದರೆ ಕೆಲಸದ ಒತ್ತಡ, ಜೀವನದ ವ್ಯಸ್ತತೆಯಲ್ಲಿ ಆತ ಒಬ್ಬಂಟಿಯಾಗಿದ್ದ. ಒಂದು ದಿನ ಸೋಷಿಯಲ್ ಮೀಡಿಯಾದ ಟಿಕ್ಟಾಕ್ ಅನ್ನು ಬಳಸಲು ಪ್ರಾರಂಭಿಸಿದ. ಅಲ್ಲೇ ಅಮೂಲ್ಯ ಎಂಬ ಒಬ್ಬ ಹುಡುಗಿಯ ವಿಡಿಯೋಗಳು ಅವನ ಗಮನ ಸೆಳೆಯಿತು. ಅವಳ ನಗು, ಮಾತಿನ ಮೃದುವುತನ, ನಾಟಕೀಯ ಪ್ರಭಾವ ಅವನಿಗೆ ಆಕರ್ಷಣೆಯಾಯಿತು. ಅವಿನಾಶ್ ಆಕೆಯ ವಿಡಿಯೋಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಅಮೂಲ್ಯ ಸಹ ಅಣ್ಣನಂತೆ ಅವನನ್ನು ನೋಡಲು ಪ್ರಾರಂಭಿಸಿದಳು. ದಿನಗಳು ಕಳೆಯುತ್ತಾ ಮಾತುಗಳು ಗಾಢವಾಗಿ ಸಂಬಂಧವನ್ನೇ ರೂಪಿಸಿದವು. ಅವರಿಬ್ಬರ ಸಂಭಾಷಣೆ ಮಾತ್ರವಲ್ಲ, ಹೃದಯಗಳು ಕೂಡ ಹತ್ತಿರವಾದವು. ಅವರಿಬ್ಬರೂ ಬಹಳ ಹತ್ತಿರವಾಗಿದ್ದರೂ ಒಂದು ದಿನವೂ ಒಬ್ಬರನ್ನೊಬ್ಬರು ಎದುರಾಗಿರಲಿಲ್ಲ. ಅಮೂಲ್ಯ ಶಿವಮೊಗ್ಗದ ಕುಟೀರ ಮನೆಯೊಂದರಲ್ಲಿ ತನ್ನ ತಾಯಿಯ ಜೊತೆಗೆ ವಾಸಿಸುತ್ತಿದ್ದಳು. ತಂದೆಯನ್ನು ಕಳೆದುಕೊಂಡ ಪೀಡೆಯಲ್ಲಿ ತಾಯಿಗೆ ಸಹಾಯ ಮಾಡಲು ತಾನು ಮುಂಬರುವ ಭವಿಷ್ಯಕ್ಕೆ ಸಿದ್ಧವಾಗಲು ಪ್ರಯತ್ನಿಸುತ್ತಿದ್ದಳು. ಅವಿನಾಶ್ ಬೆಂಗಳೂರಿನಲ್ಲಿ ದೊಡ್ಡ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ. ಒಮ್ಮೆ ನೋಡಬೇಕು, ಒಂದು ದಿನ ಭೇಟಿಯಾಗಬೇಕು ಎಂದು ಹಲವು ಸಲ ಯೋಚಿಸಿದ್ದರೂ ಕೆಲಸದ ಒತ್ತಡ, ಜೀವನದ ಗಾಳಿಬೀಸಾಟ ಈ ಭೇಟಿ ಯಾವತ್ತೂ ನಡೆಯಲಿಲ್ಲ. ಹೀಗೆಯೇ 5 ವರ್ಷಗಳು ಕಳೆಯಿತು. ಒಂದು ಸಂಜೆ ಅಮೂಲ್ಯ ಮತ್ತು ಅವಿನಾಶ್ ಮಲಗುವ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುತ್ತಿದ್ದರು. ಆ ಸಮಯದಲ್ಲಿ ಅವಿನಾಶ್ ಕೇಳಿದ, "ನೀನು ನಿಜವಾಗಿಯೂ ನನ್ನ ತಂಗಿಯಂತೆ. ಆದರೆ ನಾವು ಒಮ್ಮೆಯೂ ಭೇಟಿಯಾಗಲಿಲ್ಲ, ನಾನೇ ಬಂದು ನೋಡಬೇಕಾ?" ಅಮೂಲ್ಯ ನಗುತ್ತಾ ತಮಾಷೆಯಾಗಿ ಹೇಳಿದಳು, "ನೀವು ಬೆಂಗಳೂರು ಅಲ್ಲಿ ಎಷ್ಟು ಜನರಿಗೋ ಅಣ್ಣ, ನನಗೆ ಮಾತ್ರ ಬಂದು ನೋಡ್ತೀರಾ?" ಆ ಮಾತು ಕೇಳಿದಂತೆ ಅವಿನಾಶ್ ನಿರ್ಧಾರ ಮಾಡಿದ, ನಾನು ಶಿವಮೊಗ್ಗಕ್ಕೆ ಹೋಗಬೇಕೆಂದು. ಆದರೆ ಅದನ್ನು ಹೇಳುವುದಿಲ್ಲ, ಒಂದು ಅಚ್ಚರಿ ನೀಡಬೇಕು. ಮರುದಿನ ಬೆಳಗ್ಗೆ ಅವಿನಾಶ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಸ್ ಹಿಡಿದ. ಹೃದಯದಲ್ಲಿ ಒಂದಿಷ್ಟು ಆತಂಕ, ಒಂದಿಷ್ಟು ಆನಂದ. ಆಕೆಯ ಮನೆಯ ಮಾಹಿತಿ ಕೇವಲ ವಿಡಿಯೋದಲ್ಲಿಯೇ ಕಂಡಿದ್ದ. ಆದರೆ ಒಮ್ಮೆ ಹಳ್ಳಿಯ ರಸ್ತೆಯಲ್ಲಿ ನಿಂತು ಸ್ಥಳೀಯರೊಡನೆ ಮಾತನಾಡಿದಾಗ ಕೊನೆಗೂ ಅಮೂಲ್ಯನ ಮನೆಯ ಗುರುತು ಸಿಕ್ಕಿತು. ಅವನ ಬಾಗಿಲಿಗೆ ನಿಂತು ಹೃದಯದಲ್ಲಿ ಸಂತೋಷದ ಕಂಪನ. ಅಜ್ಞಾತ ವ್ಯಕ್ತಿಯಂತೆ ಅಲ್ಲಿಯೇ ಕುಳಿತುಕೊಂಡನು. ಕೆಲವೇ ಕ್ಷಣಗಳಲ್ಲಿ ಅಮೂಲ್ಯ ಮನೆಯ ಒಳಗಿಂದ ನಗುವ ಸದ್ದು ಕೇಳಿತು. ಅದೇ ನಗು, ಯಾವಾಗಲೂ ವಿಡಿಯೋದಲ್ಲಿ ಕೇಳಿದ್ದ ನಗು. ಅವನು ತಕ್ಷಣ ಬಾಗಿಲು ತಟ್ಟಿದ. ಒಳಗಿಂದ ಅಮೂಲ್ಯ ಬಂದು ನೋಡಿದಳು. ಆಕೆಯ ಕಣ್ಣುಗಳು ಆಶ್ಚರ್ಯದಿಂದ ಭ್ರಮೆಗೆ ತಲುಪಿದವು.